ಕುರ್ಚಿ ಕಾದಾಟ ಹಾಗೆ ಪವರ್ ಶೇರಿಂಗ್ ತಿಕ್ಕಾಟದ ನಡುವೆ ರಿಪಬ್ಲಿಕ್ ಕನ್ನಡ ಎರಡೂ ಕ್ಷೇತ್ರ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿನಿಧಿಸುವ ವರುಣಾ ಕ್ಷೇತ್ರ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿನಿಧಿಸುವ ಕನಕಪುರ ಕ್ಷೇತ್ರ ಎರಡೂ ಕಡೆಯಿಂದಲೂ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾರೆ. ಜನ ಸಹಜವಾಗಿ ತಮ್ಮೂರಿನ ನಾಯಕನ ಪರವಾಗಿ ಮಾತನಾಡಿದ್ರು. ಆದರೆ ಬಹಳ ಮುಖ್ಯವಾಗಿ ಎರಡೂ ಕ್ಷೇತ್ರದ ಜನ ಹೇಳಿದ್ದು ಈ ಅಧಿಕಾರದ ಕಿತ್ತಾಟದಿಂದ ಗ್ಯಾರಂಟಿ ಗೊಂದಲದಿಂದ ಅಭಿವೃದ್ಧಿ ಕಡೆ ಕಾಂಗ್ರೆಸ್ ಸರ್ಕಾರ ಗಮನ ಸ್ವಲ್ಪ ಕಡಿಮೆ ಕೊಡ್ತಾ ಇದೆ. ಅಭಿವೃದ್ಧಿ ಕುಂಠಿತ ಆಗೋದನ್ನ ತಪ್ಪಿಸಬೇಕು ಅಂದ್ರೆ ಈ ಗೊಂದಲಗಳನ್ನ ಬಗೆಹರಿಸಿ ಜನಪರವಾದ ಕೆಲಸವನ್ನ ಮೊದಲು ಕಾಂಗ್ರೆಸ್ನ ನಾಯಕರು ಮಾಡಬೇಕು. ಸಿದ್ದರಾಮಯ್ಯನವರು ಕೂಡ ಡಿಕೆ ಶಿವಕುಮಾರ್ ಅವರು ಕೂಡ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟದ ಪ್ರತಿಯೊಬ್ಬ ಸಚಿವರು ಕೂಡ ಅನ್ನೋದು ಜನರ ಅಭಿಪ್ರಾಯ. ಇದು ಕೇವಲ ಜನರ ಗಮನದಲ್ಲಿ ಮಾತ್ರವಲ್ಲ, ಕಾಂಗ್ರೆಸ್ನ ಹೈಕಮಾಂಡ್ ಗಮನದಲ್ಲೂ ಕೂಡ ಬಂದಂತಿದೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಆಡಳಿತ ವ್ಯವಸ್ಥೆಗೆ ಚುರುಕು ಮುಟ್ಟಿಸೋಕೆ ಮುಂದಾಗ್ತಾ ಇದೆ. ಸುರ್ಜೇವಾಲಾ ಅವರು ಮೊನ್ನೆ ತಾನೇ ಬಂದು ಸಚಿವರ ಬಳಿಯಲ್ಲಿ 1-to-1 ಮೀಟಿಂಗ್ ನಡೆಸಿದ್ರು. ಬಹುತೇಕ ಶಾಸಕರು ಸಚಿವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಸುರ್ಜೇವಾಲಾ ಅವರೇ ಖುದ್ದು ಕುಳಿತು ಸಚಿವರ ಮೌಲ್ಯಮಾಪನವನ್ನ ಮಾಡಲಿದ್ದಾರಂತೆ. ಏನ್ ಸಾಧನೆ ಮಾಡಿದ್ದೀರಿ, ಏನ್ ಕೆಲಸ ಮಾಡಿದ್ದೀರಿ, ನಿಮ್ಮ ಇಲಾಖೆಯ ಸಾಧನೆ ಏನು ಪಟ್ಟಿ ಕೊಡಿ ಅಂತ ಹೇಳಿ ಲೆಕ್ಕ ಕೇಳೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಕೆಲ ಹಿರಿಯ ಸಚಿವರಿಗೆ ಗೇಟ್ ಪಾಸ್ ಕೊಡೋ ಸಾಧ್ಯತೆ ಇದೆ ಅನ್ನೋ ಗುಸುಗುಸು ಕೂಡ ಕೇಳೋಕೆ ಸಿಕ್ಕಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸಚಿವರಿಗೆ ಶಾಕ್ ಕೊಡಲಿದೆ ಕೈ ಕಮಾಂಡ್. 70 ವರ್ಷ ದಾಟಿದವರಿಗೆ ಗೇಟ್ ಪಾಸ್ ಭಾಗ್ಯ. ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಕುರ್ಚಿಗೆ ಜಟಾಪಟಿ ನಡೀತಾ ಇದೆ. ಜೊತೆಗೆ ಸಚಿವರ ಮೌಲ್ಯಮಾಪನಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆ. ಆದ್ದರಿಂದ ಹಿರಿಯ ಸಚಿವರಿಗೆ ಮಂತ್ರಿಗಿರಿ ಕೈ ತಪ್ಪುವ ಸಾಧ್ಯತೆ ಇದೆ. ಸದ್ಯ ಸಿಂಧು ಸಂಪುಟದಲ್ಲಿದ್ದಾರೆ 70 ವರ್ಷ ದಾಟಿರೋ 10 ಸಚಿವರು. 10 ಹಿರಿಯ ಸಚಿವರ ಪೈಕಿ 6 ಮಂತ್ರಿಗಳಿಗೆ ಗೇಟ್ ಪಾಸ್ ಕೊಡೋ ನಿರೀಕ್ಷೆ ಇದೆ. ಹಿರಿಯ ಸಚಿವರಿಗೆ ಕಾಕ್. ಸಹಕಾರಿ ಸಚಿವ ಕೆಎನ್ ರಾಜಣ್ಣ, ಆಹಾರ ಸಚಿವ ಕೆಎಚ್ ಮುನಿಯಪ್ಪ, ಸಮಾಜ ಕಲ್ಯಾಣ ಮಂತ್ರಿ ಎಚ್.ಸಿ. ಮಹದೇವಪ್ಪ, ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್, ಪ್ರವಾಸೋದ್ಯಮ ಸಚಿವ ಎನ್.ಎಸ್. ಬೋಸರಾಜು, ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ಗೆ ಗೇಟ್ ಪಾಸ್ ಕೊಡೋ ನಿರೀಕ್ಷೆ ಇದೆ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ನವೆಂಬರ್ ತಿಂಗಳಲ್ಲಿ ಆಗುತ್ತೆ. ಯಾರೋ ಮಿನಿಸ್ಟ್ರಿಯಲ್ಲಿ ಬಿಡ್ತಾರೆ, ಅವ್ರಿಗೆ ಪಕ್ಷಕ್ಕೆ ನಿಯೋಜನೆ ಮಾಡಿಕೊಂಡು ಹೊಸಬರಿಗೆ ಅವಕಾಶ ಕೊಡುವಂತಹ ಸಾಧ್ಯತೆ ಇದೆ. ಅಂತಿಮವಾಗಿ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಅದನ್ನು ತೀರ್ಮಾನ ಮಾಡ್ತಾರೆ. ಯಾರಿಗೆ ಮಂತ್ರಿಗಿರಿ? ಒಂದು ವೇಳೆ ಕೆಎಚ್ ಮುನಿಯಪ್ಪ ಅವರಿಗೆ ಗೇಟ್ ಪಾಸ್ ಕೊಟ್ಟರೆ ಅವರ ಮಗಳು ಕೆಜಿಎಫ್ ಶಾಸಕಿ ರೂಪಕಲಾ ಶಶಿಧರ್, ಅರಸೀಕೆರೆಯ ಕೆಎಂ ಶಿವಲಿಂಗೇಗೌಡ, ಅಥಣಿಯ ಲಕ್ಷ್ಮಣ ಸವದಿ, ಮಾಗಡಿಯ ಎಚ್.ಸಿ. ಬಾಲಕೃಷ್ಣ, ಮಾಲೂರಿನ ಕೆವೈ ನಂಜೇಗೌಡ, ವಿಜಯನಗರದ ಎಂ ಕೃಷ್ಣಪ್ಪ, ಚಾಮರಾಜನಗರದ ಪುಟ್ಟರಂಗ ಶೆಟ್ಟಿ, ಕೆಆರ್ ಕ್ಷೇತ್ರದ ತನ್ವೀರ್ ಸೇಠ್ಗೆ ಅವಕಾಶ ಸಿಗೋ ಸಾಧ್ಯತೆ ಇದೆ. 70 ವರ್ಷ ದಾಟಿದವರ ಜೊತೆ ಕೆಲಸ ಮಾಡದ ಮಂತ್ರಿಗಳಿಗೆ ಗೇಟ್ ಪಾಸ್ ಕೊಡೋ ನಿರೀಕ್ಷೆ ಇದೆ. ಆಗ ಹೊಸ ಮತ್ತು ಅನುಭವಿ ಶಾಸಕರಿಗೆ ಮಣೆ ಹಾಕಿದ್ರೂ ಅಚ್ಚರಿ ಇಲ್ಲ. ಬ್ಯೂರೋ ರಿಪೋರ್ಟ್. ಈ ಕುರ್ಚಿ ಕಾದಾಟ ಹಾಗೆ ಪವರ್ ಶೇರಿಂಗ್ ತಿಕ್ಕಾಟದ ನಡುವೆ ರಿಪಬ್ಲಿಕ್ ಕನ್ನಡ ಎರಡೂ ಕ್ಷೇತ್ರ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿನಿಧಿಸುವ ವರುಣಾ ಕ್ಷೇತ್ರ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿನಿಧಿಸುವ ಕನಕಪುರ ಕ್ಷೇತ್ರ ಎರಡೂ ಕಡೆಯಿಂದಲೂ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾರೆ. ಜನ ಸಹಜವಾಗಿ ತಮ್ಮೂರಿನ ನಾಯಕನ ಪರವಾಗಿ ಮಾತನಾಡಿದ್ರು. ಆದರೆ ಬಹಳ ಮುಖ್ಯವಾಗಿ ಎರಡೂ ಕ್ಷೇತ್ರದ ಜನ ಹೇಳಿದ್ದು ಈ ಅಧಿಕಾರದ ಕಿತ್ತಾಟದಿಂದ ಗ್ಯಾರಂಟಿ ಗೊಂದಲದಿಂದ ಅಭಿವೃದ್ಧಿ ಕಡೆ ಕಾಂಗ್ರೆಸ್ ಸರ್ಕಾರ ಗಮನ ಸ್ವಲ್ಪ ಕಡಿಮೆ ಕೊಡ್ತಾ ಇದೆ. ಅಭಿವೃದ್ಧಿ ಕುಂಠಿತ ಆಗೋದನ್ನ ತಪ್ಪಿಸಬೇಕು ಅಂದ್ರೆ ಈ ಗೊಂದಲಗಳನ್ನ ಬಗೆಹರಿಸಿ ಜನಪರವಾದ ಕೆಲಸವನ್ನ ಮೊದಲು ಕಾಂಗ್ರೆಸ್ನ ನಾಯಕರು ಮಾಡಬೇಕು. ಸಿದ್ದರಾಮಯ್ಯನವರು ಕೂಡ ಡಿಕೆ ಶಿವಕುಮಾರ್ ಅವರು ಕೂಡ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟದ ಪ್ರತಿಯೊಬ್ಬ ಸಚಿವರು ಕೂಡ ಅನ್ನೋದು ಜನರ ಅಭಿಪ್ರಾಯ. ಇದು ಕೇವಲ ಜನರ ಗಮನದಲ್ಲಿ ಮಾತ್ರವಲ್ಲ, ಕಾಂಗ್ರೆಸ್ನ ಹೈಕಮಾಂಡ್ ಗಮನದಲ್ಲೂ ಕೂಡ ಬಂದಂತಿದೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಆಡಳಿತ ವ್ಯವಸ್ಥೆಗೆ ಚುರುಕು ಮುಟ್ಟಿಸೋಕೆ ಮುಂದಾಗ್ತಾ ಇದೆ. ಸುರ್ಜೇವಾಲಾ ಅವರು ಮೊನ್ನೆ ತಾನೇ ಬಂದು ಸಚಿವರ ಬಳಿಯಲ್ಲಿ 1-to-1 ಮೀಟಿಂಗ್ ನಡೆಸಿದ್ರು. ಬಹುತೇಕ ಶಾಸಕರು ಸಚಿವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಸುರ್ಜೇವಾಲಾ ಅವರೇ ಖುದ್ದು ಕುಳಿತು ಸಚಿವರ ಮೌಲ್ಯಮಾಪನವನ್ನ ಮಾಡಲಿದ್ದಾರಂತೆ. ಏನ್ ಸಾಧನೆ ಮಾಡಿದ್ದೀರಿ, ಏನ್ ಕೆಲಸ ಮಾಡಿದ್ದೀರಿ, ನಿಮ್ಮ ಇಲಾಖೆಯ ಸಾಧನೆ ಏನು ಪಟ್ಟಿ ಕೊಡಿ ಅಂತ ಹೇಳಿ ಲೆಕ್ಕ ಕೇಳೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಕೆಲ ಹಿರಿಯ ಸಚಿವರಿಗೆ ಗೇಟ್ ಪಾಸ್ ಕೊಡೋ ಸಾಧ್ಯತೆ ಇದೆ ಅನ್ನೋ ಗುಸುಗುಸು ಕೂಡ ಕೇಳೋಕೆ ಸಿಕ್ಕಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ.
ಸಚಿವರಿಗೆ ಶಾಕ್ ಕೊಡಲಿದೆ ಕೈ ಕಮಾಂಡ್. 70 ವರ್ಷ ದಾಟಿದವರಿಗೆ ಗೇಟ್ ಪಾಸ್ ಭಾಗ್ಯ. ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಕುರ್ಚಿಗೆ ಜಟಾಪಟಿ ನಡೀತಾ ಇದೆ. ಜೊತೆಗೆ ಸಚಿವರ ಮೌಲ್ಯಮಾಪನಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆ. ಆದ್ದರಿಂದ ಹಿರಿಯ ಸಚಿವರಿಗೆ ಮಂತ್ರಿಗಿರಿ ಕೈತಪ್ಪುವ ಸಾಧ್ಯತೆ ಇದೆ. ಸದ್ಯ ಸಿಂಧು ಸಂಪುಟದಲ್ಲಿದ್ದಾರೆ 70 ವರ್ಷ ದಾಟಿರೋ 10 ಸಚಿವರು. 10 ಹಿರಿಯ ಸಚಿವರ ಪೈಕಿ 6 ಮಂತ್ರಿಗಳಿಗೆ ಗೇಟ್ ಪಾಸ್ ಕೊಡೋ ನಿರೀಕ್ಷೆ ಇದೆ. ಹಿರಿಯ ಸಚಿವರಿಗೆ ಕಾಕ್. ಸಹಕಾರಿ ಸಚಿವ KN ರಾಜಣ್ಣ, ಆಹಾರ ಸಚಿವ KH ಮುನಿಯಪ್ಪ, ಸಮಾಜ ಕಲ್ಯಾಣ ಮಂತ್ರಿ HC ಮಹದೇವಪ್ಪ, ಪಶುಸಂಗೋಪನೆ ಸಚಿವ K ವೆಂಕಟೇಶ್, ಪ್ರವಾಸೋದ್ಯಮ ಸಚಿವ NS ಬೋಸರಾಜು, ಅಬಕಾರಿ ಸಚಿವ RB ತಿಮ್ಮಾಪುರ್ಗೆ ಗೇಟ್ ಪಾಸ್ ಕೊಡೋ ನಿರೀಕ್ಷೆ ಇದೆ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ನವೆಂಬರ್ ತಿಂಗಳಲ್ಲಿ ಆಗುತ್ತೆ. ಯಾರೋ ಮಿನಿಸ್ಟ್ರಿಯಲ್ಲಿ ಬಿಡ್ತಾರೆ, ಅವ್ರಿಗೆ ಪಕ್ಷಕ್ಕೆ ನಿಯೋಜನೆ ಮಾಡಿಕೊಂಡು ಹೊಸಬರಿಗೆ ಅವಕಾಶ ಕೊಡುವಂತಹ ಸಾಧ್ಯತೆ ಇದೆ. ಅಂತಿಮವಾಗಿ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಅದನ್ನು ತೀರ್ಮಾನ ಮಾಡ್ತಾರೆ. ಯಾರಿಗೆ ಮಂತ್ರಿಗಿರಿ? ಒಂದು ವೇಳೆ KH ಮುನಿಯಪ್ಪ ಅವರಿಗೆ ಗೇಟ್ ಪಾಸ್ ಕೊಟ್ಟರೆ ಅವರ ಮಗಳು KGF ಶಾಸಕಿ ರೂಪಕಲಾ ಶಶಿಧರ್, ಅರಸೀಕೆರೆಯ KM ಶಿವಲಿಂಗೇಗೌಡ, ಅಥಣಿಯ ಲಕ್ಷ್ಮಣ ಸವದಿ, ಮಾಗಡಿಯ HC ಬಾಲಕೃಷ್ಣ, ಮಾಲೂರಿನ KY ನಂಜೇಗೌಡ, ವಿಜಯನಗರದ M ಕೃಷ್ಣಪ್ಪ, ಚಾಮರಾಜನಗರದ ಪುಟ್ಟರಂಗ ಶೆಟ್ಟಿ, KR ಕ್ಷೇತ್ರದ ತನ್ವೀರ್ ಸೇಠ್ಗೆ ಅವಕಾಶ ಸಿಗೋ ಸಾಧ್ಯತೆ ಇದೆ. 70 ವರ್ಷ ದಾಟಿದವರ ಜೊತೆ ಕೆಲಸ ಮಾಡದ ಮಂತ್ರಿಗಳಿಗೆ ಗೇಟ್ ಪಾಸ್ ಕೊಡೋ ನಿರೀಕ್ಷೆ ಇದೆ. ಆಗ ಹೊಸ ಮತ್ತು ಅನುಭವಿ ಶಾಸಕರಿಗೆ ಮಣೆ ಹಾಕಿದ್ರೂ ಅಚ್ಚರಿ ಇಲ್ಲ. ಬ್ಯೂರೋ ರಿಪೋರ್ಟ್. ಈ ಕುರ್ಚಿ ಕಾದಾಟ ಹಾಗೆ ಪವರ್ ಶೇರಿಂಗ್ ತಿಕ್ಕಾಟದ ನಡುವೆ ರಿಪಬ್ಲಿಕ್ ಕನ್ನಡ 2 ಕ್ಷೇತ್ರ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿನಿಧಿಸುವ ವರುಣಾ ಕ್ಷೇತ್ರ ಹಾಗೆ DCM DK ಶಿವಕುಮಾರ್ ಅವರು ಪ್ರತಿನಿಧಿಸುವ ಕನಕಪುರ ಕ್ಷೇತ್ರ 2 ಕಡೆಯಿಂದಲೂ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾರೆ. ಜನ ಸಹಜವಾಗಿ ತಮ್ಮೂರಿನ ನಾಯಕನ ಪರವಾಗಿ ಮಾತನಾಡಿದ್ರು. ಆದರೆ ಬಹಳ ಮುಖ್ಯವಾಗಿ 2 ಕ್ಷೇತ್ರದ ಜನ ಹೇಳಿದ್ದು, ಈ ಅಧಿಕಾರದ ಕಿತ್ತಾಟದಿಂದ, ಗ್ಯಾರಂಟಿ ಗೊಂದಲದಿಂದ ಅಭಿವೃದ್ಧಿ ಕಡೆ ಕಾಂಗ್ರೆಸ್ ಸರ್ಕಾರ ಗಮನ ಸ್ವಲ್ಪ ಕಡಿಮೆ ಕೊಡ್ತಾ ಇದೆ. ಅಭಿವೃದ್ಧಿ ಕುಂಠಿತ ಆಗೋದನ್ನು ತಪ್ಪಿಸಬೇಕು ಅಂದರೆ ಈ ಗೊಂದಲಗಳನ್ನು ಬಗೆಹರಿಸಿ ಜನಪರವಾದ ಕೆಲಸವನ್ನು ಮೊದಲು ಕಾಂಗ್ರೆಸ್ನ ನಾಯಕರು ಮಾಡಬೇಕು. ಸಿದ್ದರಾಮಯ್ಯನವರು ಕೂಡ, DK ಶಿವಕುಮಾರ್ ಅವರು ಕೂಡ, ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟದ ಪ್ರತಿಯೊಬ್ಬ ಸಚಿವರು ಕೂಡ ಅನ್ನೋದು ಜನರ ಅಭಿಪ್ರಾಯ. ಇದು ಕೇವಲ ಜನರ ಗಮನದಲ್ಲಿ ಮಾತ್ರವಲ್ಲ, ಕಾಂಗ್ರೆಸ್ನ ಹೈಕಮಾಂಡ್ ಗಮನದಲ್ಲೂ ಕೂಡ ಬಂದಂತಿದೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಆಡಳಿತ ವ್ಯವಸ್ಥೆಗೆ ಚುರುಕು ಮುಟ್ಟಿಸೋಕೆ ಮುಂದಾಗ್ತಾ ಇದೆ. ಸುರ್ಜೇವಾಲಾ ಅವರು ಮೊನ್ನೆ ತಾನೇ ಬಂದು ಸಚಿವರ ಬಳಿಯಲ್ಲಿ 1-to-1 ಮೀಟಿಂಗ್ ನಡೆಸಿದ್ರು. ಬಹುತೇಕ ಶಾಸಕರು ಸಚಿವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಸುರ್ಜೇವಾಲಾ ಅವರೇ ಖುದ್ದು ಕುಳಿತು ಸಚಿವರ ಮೌಲ್ಯಮಾಪನವನ್ನ ಮಾಡಲಿದ್ದಾರಂತೆ. ಏನು ಸಾಧನೆ ಮಾಡಿದ್ದೀರಿ, ಏನು ಕೆಲಸ ಮಾಡಿದ್ದೀರಿ, ನಿಮ್ಮ ಇಲಾಖೆಯ ಸಾಧನೆ ಏನು, ಪಟ್ಟಿ ಕೊಡಿ ಅಂತ ಹೇಳಿ ಲೆಕ್ಕ ಕೇಳೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಕೆಲ ಹಿರಿಯ ಸಚಿವರಿಗೆ ಗೇಟ್ ಪಾಸ್ ಕೊಡೋ ಸಾಧ್ಯತೆ ಇದೆ ಅನ್ನೋ ಗುಸುಗುಸು ಕೂಡ ಕೇಳೋಕೆ ಸಿಕ್ಕಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸಚಿವರಿಗೆ ಶಾಕ್ ಕೊಡಲಿದೆ ಕೈ ಕಮಾಂಡ್. 70 ವರ್ಷ ದಾಟಿದವರಿಗೆ ಗೇಟ್ ಪಾಸ್ ಭಾಗ್ಯ. ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಕುರ್ಚಿಗೆ ಜಟಾಪಟಿ ನಡೀತಾ ಇದೆ. ಜೊತೆಗೆ ಸಚಿವರ ಮೌಲ್ಯಮಾಪನಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆ. ಆದ್ದರಿಂದ ಹಿರಿಯ ಸಚಿವರಿಗೆ ಮಂತ್ರಿಗಿರಿ ಕೈತಪ್ಪುವ ಸಾಧ್ಯತೆ ಇದೆ. ಸದ್ಯ ಸಿಂಧು ಸಂಪುಟದಲ್ಲಿದ್ದಾರೆ 70 ವರ್ಷ ದಾಟಿರೋ 10 ಸಚಿವರು. 10 ಹಿರಿಯ ಸಚಿವರ ಪೈಕಿ 6 ಮಂತ್ರಿಗಳಿಗೆ ಗೇಟ್ ಪಾಸ್ ಕೊಡೋ ನಿರೀಕ್ಷೆ ಇದೆ. ಹಿರಿಯ ಸಚಿವರಿಗೆ ಕಾಕ್. ಸಹಕಾರಿ ಸಚಿವ KN ರಾಜಣ್ಣ, ಆಹಾರ ಸಚಿವ KH ಮುನಿಯಪ್ಪ, ಸಮಾಜ ಕಲ್ಯಾಣ ಮಂತ್ರಿ HC ಮಹದೇವಪ್ಪ, ಪಶುಸಂಗೋಪನೆ ಸಚಿವ K ವೆಂಕಟೇಶ್, ಪ್ರವಾಸೋದ್ಯಮ ಸಚಿವ NS ಬೋಸರಾಜು, ಅಬಕಾರಿ ಸಚಿವ RB ತಿಮ್ಮಾಪುರ್ಗೆ ಗೇಟ್ ಪಾಸ್ ಕೊಡೋ ನಿರೀಕ್ಷೆ ಇದೆ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ನವೆಂಬರ್ ತಿಂಗಳಲ್ಲಿ ಆಗುತ್ತೆ. ಯಾರೋ ಮಿನಿಸ್ಟ್ರಿಯಲ್ಲಿ ಬಿಡ್ತಾರೆ, ಅವ್ರಿಗೆ ಪಕ್ಷಕ್ಕೆ ನಿಯೋಜನೆ ಮಾಡಿಕೊಂಡು ಹೊಸಬರಿಗೆ ಅವಕಾಶ ಕೊಡುವಂತಹ ಸಾಧ್ಯತೆ ಇದೆ. ಅಂತಿಮವಾಗಿ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಅದನ್ನು ತೀರ್ಮಾನ ಮಾಡ್ತಾರೆ. ಯಾರಿಗೆ ಮಂತ್ರಿಗಿರಿ? ಒಂದು ವೇಳೆ KH ಮುನಿಯಪ್ಪ ಅವರಿಗೆ ಗೇಟ್ ಪಾಸ್ ಕೊಟ್ಟರೆ ಅವರ ಮಗಳು KGF ಶಾಸಕಿ ರೂಪಕಲಾ ಶಶಿಧರ್, ಅರಸೀಕೆರೆಯ KM ಶಿವಲಿಂಗೇಗೌಡ, ಅಥಣಿಯ ಲಕ್ಷ್ಮಣ ಸವದಿ, ಮಾಗಡಿಯ HC ಬಾಲಕೃಷ್ಣ, ಮಾಲೂರಿನ KY ನಂಜೇಗೌಡ, ವಿಜಯನಗರದ M ಕೃಷ್ಣಪ್ಪ, ಚಾಮರಾಜನಗರದ ಪುಟ್ಟರಂಗ ಶೆಟ್ಟಿ, KR ಕ್ಷೇತ್ರದ ತನ್ವೀರ್ ಸೇಠ್ಗೆ ಅವಕಾಶ ಸಿಗೋ ಸಾಧ್ಯತೆ ಇದೆ. 70 ವರ್ಷ ದಾಟಿದವರ ಜೊತೆ ಕೆಲಸ ಮಾಡದ ಮಂತ್ರಿಗಳಿಗೆ ಗೇಟ್ ಪಾಸ್ ಕೊಡೋ ನಿರೀಕ್ಷೆ ಇದೆ. ಆಗ ಹೊಸ ಮತ್ತು ಅನುಭವಿ ಶಾಸಕರಿಗೆ ಮಣೆ ಹಾಕಿದ್ರೂ ಅಚ್ಚರಿ ಇಲ್ಲ. ಬ್ಯೂರೋ ರಿಪೋರ್ಟ್.